ವೈಷ್ಣವಿ, ಅತ್ತೆ, ಈ ಅಕ್ಕಿನ ಮನೆ ಮನೆ ಮೂಲೆನಲ್ಲೂ ಹಾಕು, ಹಾಗೆ ಮನೆ ಸುತ್ತನೂ ಹಾಕು. ಇನ್ನು ಮುಂದೆ ಯಾವ ದುಷ್ಟ ನಾಗಗಳು ನಮ್ಮ ಮನೆ ಒಳಗಡೆ ಬರೋದಿರಲಿ, ನಮ್ಮ ಮನೆ ಅಕ್ಕಪಕ್ಕನೂ ಸುಳಿಬಾರ್ದು. ಸರಿ ಅತ್ತೆ. ನೀನು ಬೇಡ ಅಮೃತ, ನೀನು ಮುಂದೆ ಬಾ. ಅಮೃತ, ನಿನಗೆ ಹೇಳ್ತಾ ಇರೋದು, ಮುಂದೆ ಬಾ. ಕೈ ಕೊಡು, ಕೈ ನೀಡು. ನೋಡು, ನನ್ನ ಸೊಸೆ ಗರ್ಭಿಣಿ. ಅವಳು ಈ ನಾಗಕ್ಷೀಣ ಮಂತ್ರದಿಂದ ಮಂತ್ರಿಸಿರೋ ಅಕ್ಕಿನ ಮುಟ್ಟಬಾರ್ದು. ಮುಟ್ಟಿದರೆ ಇದರ ಶಕ್ತಿ ಕಡಿಮೆ ಆಗುತ್ತೆ. ಅವಳ ಬದಲಾಗಿ ಇದನ್ನ ನೀನೇ ಮನೆ ಸುತ್ತ ಹಾಕು. ತಗೋ. ಈ ಅಕ್ಕಿನ ನಾನು ಹಾಕೋದ ಸಾಧ್ಯನೇ ಇಲ್ಲ. ಇದು ಮಂತ್ರಿಸಿರೋ ಅಕ್ಕಿ. ನಾನು ಇದನ್ನು ಸ್ಪರ್ಶಿಸ್ತಿದ್ದ ಹಾಗೆ ನಾನು ನನ್ನ ನಾಗರೂಪಕ್ಕೆ ಹೋಗ್ಬಿಡ್ತೀನಿ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಇದನ್ನು ಮುಟ್ಟೋ ಧೈರ್ಯನ ಮಾಡೋದಿಲ್ಲ. ದೇವ್ರೆ, ನನ್ನನ್ನು ಕಾಪಾಡು ತಂದೆ, ನನ್ನನ್ನು ಕಾಪಾಡು. ಅಮೃತ, ಯಾಕಮ್ಮ, ಏನಾಯ್ತು? ಯಾಕೋ ತಲೆ ಸುತ್ತಾ ಇದೆ. ವೈಷ್ಣು, ನೀನು ಅವಳನ್ನ ಕೂರಿಸು. ಅಮೃತ, ಬಾ ಕೂತ್ಕೋ. ಅಮ್ಮ, ಆ ತಟ್ಟೆ ಕೊಡಿಮ್ಮ. ಅಕ್ಕಿ ತಾನೆ, ನಾನೇ ಹಾಕ್ಬಿಡ್ತೀನಿ, ಕೊಡಿ. ಅವಳನ್ನ ಕೂರಿಸು ವೈಷ್ಣು. ಅಮೃತ, ಅಮೃತ, ನಿನಗೆ ಕುಡಿಯೋದಕ್ಕೆ ನಾನು ನೀರು ತಂದು ಕೊಡ್ಲಾ? ಆತಂಕದ ತಳಮಳ, ಕಂಗಾಲಿನ ಕಳವಳ, ಅಳುಕಿದರು, ತತ್ತರಿಸಿದರು, ತಲ್ಲಣಿಸಿದರು. ಅರ್ಥವಾಗದೆ ವ್ಯರ್ಥವಾಗಿ ಉಳಿದರು. ನಾನು ಹೋಗಾದ್ಮೇಲೆ ಇಷ್ಟೆಲ್ಲ ಆಯ್ತಾ? ಏನೇ ಆದರೂ ಅಮೃತನ ಹಾಗೆ ಕಳಿಸಬಾರ್ದಿತ್ತು. ಹೌದು ಅತ್ತೆ, ನನಗೂ ಯಾಕೋ ಹಾಗೆ ಅನ್ನಿಸ್ತಿದೆ. ಅವಳು ಇಷ್ಟೊತ್ತಿಗೆ ಎಲ್ಲಿರ್ತಾಳೋ, ಏನು ಮಾಡ್ತಿರ್ತಾಳೋ, ನೀವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತಲ್ವಾ? ಚಿತ್ರ, ಕರಣ್, ಒಳ್ಳೆತನ ಇರಬೇಕು, ಆದರೆ ಇಷ್ಟೊಂದು ಇರಬಾರ್ದು. ನೀವು ಯಾವತ್ತಾನೆ ಅವಳ ಪರವಾಗಿ ಮಾತಾಡಿದ್ದೀರಾ ಹೇಳಿ? ಅವಳನ್ನ ಕಂಡ್ರೆ ಸಾಕು ಕೆಂಡದ ಮೇಲೆ ನಿಂತೋರ್ ಥರ ಆಡ್ತಾ ಇದ್ರಿ. ಅರ್ಜುನ್ ಮನೇಲಿ ಇಲ್ದಿರೋ ಟೈಮ್ ನೋಡಿ ಅವಳನ್ನ ಹೊರಗೆ ಹಾಕ್ಬಿಟ್ರಿ ಅಲ್ವಾ? ನೋಡು, ಆಗೋದಕ್ಕೆಲ್ಲ ಅಂಗಾಳ ಪರಮೇಶ್ವರನೇ ಕಾರಣ ಅನ್ನೋಗೆ ಎಲ್ಲ ನನ್ನ ತಲೆ ಮೇಲೆ ಹಾಕ್ಬೇಡ. ಮನೆ ಹಿರಿಯರು ಚೆನ್ನಾಗಿದ್ರೆ ಮನೇನೂ ಚೆನ್ನಾಗಿರುತ್ತೆ, ಮನೇಲಿರೋರು ಮನಸ್ಸು ಚೆನ್ನಾಗಿರುತ್ತೆ. ನೋಡು, ನಿನ್ನಿಂದ ನಾನು ಪಾಠ ಕಲಿಬೇಕಾಗಿಲ್ಲ, ತಿಳ್ಕೊ. ಕಲ್ಸಾಗೋತ್ತೆ ನನಗಿಲ್ಲ ಅಜ್ಜಿ. ಅಲ್ಲ, ಅಷ್ಟು ನೊಂದ್ಕೊಂಡು ಬೇಡ್ಕೊಂಡು ಅಮೃತ ಮನೆಯಿಂದ ಹೊರಗೆ ಹೋಗಿದ್ದಾಳೆ. ಅಲ್ಲ, ನಾನು ಒಂದು ಹೆಣ್ಣು, ಇನ್ನೊಂದು ಹೆಣ್ಣಿಗೆ ಮನ್ಸಿಗೆ ನೋವು ಕೊಡಬಾರ್ದು ಅಂತ ನಿಮ್ಮ ಮನ್ಸಿಗೆ ಬರಲೇ ಇಲ್ವಾ? ನೀನೊಬ್ಬ ಬಾಕಿ ಇದೆ ನನ್ನ ಬಗ್ಗೆ ಮಾತಾಡೋದಕ್ಕೆ. ಕರಣ್, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಏನಮ್ಮ ಅದು? ಅಮೃತನ್ನ ಇವರೆಲ್ಲ ಸೇರ್ಕೊಂಡು ಹೊರಗೆ ಹಾಕಿರೋ ವಿಷಯನ
ನಾನು ಅವನಿಗೆ ಹೇಳಿದ್ರು ಸಹ ಅವನು ಅದನ್ನು ಮರ್ತಿದ್ದಾನೆ. ಅಮೃತ ಅವಳಾಗವಳೆ ಆಚೆ ಹೋಗಿದ್ದಾಳೆ ಅನ್ನೋದು ಅವನ ಮನಸ್ಸಲ್ಲಿದೆ. ಅದು ಹಾಗೆ ಇದು ಬಿಡಲಿ. ನೀನಾಗಲಿ ಚಿತ್ರ ಆಗಲಿ ಅದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ಸರಿಯಮ್ಮ, ಆದರೆ ಮರ್ತಿದ್ದಾನೆ ಅಂದ್ರಲ್ಲ, ಹೇಗೆ? ಯಾಕೋ ಈ ನಡುವೆ ತುಂಬ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾನೆ ಕಣೋ. ಅಂದರೆ ಅಮೃತ ತನ್ನ ಪಕ್ಕದಲ್ಲೇ ಇದ್ದಾಳೆ ಅನ್ನೋ ಭ್ರಮೇಲಿ ಒಬ್ಬೊಬ್ಬನೇ ಮಾತಾಡ್ಕೋತಾ ಇರ್ತಾನೆ. ಅಲ್ಲಮ್ಮ, ಅರ್ಜುನ್ ಅಮೃತನ ಹುಡುಕೋ ಪ್ರಯತ್ನನೇ ಮಾಡಲಿಲ್ವಾ? ಮಾಡದೆ ಇರ್ತಾನ ಹೇಳು? ಅವನ ಅಮೃತನ ಎಷ್ಟು ಪ್ರೀತಿಸ್ತಾನೆ ಅಂತ ನಿನಗೆ ಗೊತ್ತು. ಹುಡುಕ್ದೇ ಇರೋ ಜಾಗ ಇಲ್ಲ, ಕೇಳದೇ ಇರೋ ಜನ ಇಲ್ಲ. ಆದರೂ ಅವನಿಗೆ ಅಮೃತ ಸಿಕ್ಕಿಲ್ಲ ಕಣೋ. ಅಲ್ಲಮ್ಮ, ಇದು ಹೀಗೆ ಆದರೆ ಅರ್ಜುನ್ ನಾರ್ಮಲ್ ಕಂಡೀಷನಿಗೆ ಬರೋದು ಹೇಗೆ? ಇದಕ್ಕೆ ಪರಿಹಾರ ಹೇಗೆ? ಅವನು ಮೊದಲಿನ ಥರ ಆಗೋದಕ್ಕೆ ಶಾಸ್ತ್ರಿಗಳು ಒಂದೇ ಒಂದು ಪರಿಹಾರ ಹೇಳಿದ್ದಾರೆ. ಏನಮ್ಮ ಅದು? ಅರ್ಜುನ್ಗೆ ಇನ್ನೊಂದು ಮದುವೆ ಮಾಡೋದು. ಸಾಧ್ಯ ಅಲ್ಲಮ್ಮ, ಸಾಧ್ಯ ಅಲ್ಲ ಇದು. ಅರ್ಜುನ್ ಅಮೃತನ ಬಿಟ್ಟು ಬೇರೆ ಹುಡುಗಿರ ಕಡೆ ಕಣ್ಣೇ ಸಹ ನೋಡಲ್ಲ. ಅಂಥದ್ರಲ್ಲಿ ಅವ್ನು ಇನ್ನೊಂದು ಮದುವೆ ಒಪ್ಪೋತಾನ? ಹೌದು, ಅರ್ಜುನ್ ಇನ್ನೊಂದು ಮದುವೆಗೆ ಒಪ್ಪೋದಿಲ್ಲ. ಅವತ್ತು ನನ್ನ ದೀಕ್ಷಿನ್ ವಿಷಯ ಹೇಳಿದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಕೆಂಡದ ಮಳೆನೇ ನನ್ನ ಮೇಲೆ ಸುರಿಸ್ಬಿಟ್ಟ. ಗೊತ್ತು, ಆದರೆ ಅವ್ನು ಮೊದಲಿನ ಥರ ಆಗಬೇಕು ಅಂದರೆ ಇನ್ನೊಂದು ಮದುವೆ ಆಗಲೇಬೇಕು ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಇದೊಂದೇ ಪರಿಹಾರ. ಅಪ್ಪ, ಓ ಕನ್ನಡ, ಯಾವಾಗ ಬಂದ್ಯೋ? ಚೆನ್ನಾಗಿದೆಯಾ? ಸ್ವಲ್ಪ ಹೊತ್ತಾಯ್ತಪ್ಪ. ನೀವು ಹೇಗಿದ್ದೀರಾ? ಹಾಂ, ಸದ್ಯ ಜೀವಂತವಾಗಿದ್ದೀನಲ್ಲ ಅನ್ನೋದೇ ಸಂತೋಷ. ಚಿತ್ರ, ನೀನು ಹೇಗಿದೆಯಾ? ಚೆನ್ನಾಗಿದ್ದೀನಿ ಮಾವ. ಚಿಕ್ಕಪ್ಪ, ಚೆನ್ನಾಗಿದ್ದೀರಾ? ಹೂ ಕಣ, ಚೆನ್ನಾಗಿದ್ದೀನಿ. ಅಂದಾಗೆ ಏನೋ ಮದುವೆ ವಿಷಯ ಮಾತಾಡ್ತಿದ್ದಾಗಿತ್ತು. ಏನೋ ಚಿತ್ರನ ತಂಗಿಗೆ ಏನಾದರೂ ಮದುವೆಗಿದ್ವೆ ಫಿಕ್ಸ್ ಆಯ್ತಾ? ಅಯ್ಯೋ ಇಲ್ಲ ಮಾವ, ಅರ್ಜುನ್ಗೆ ಇನ್ನೊಂದು ಮದುವೆ ಮಾಡಬೇಕು ಅಂತಿದ್ದಾರತ್ತೆ. ಹೇಮಾ, ನಿನಗೆ ತಲೆಗೆಲೆ ಕೆಟ್ಟಿದ್ಯಾ? ಇದೆಲ್ಲ ಆಗೋ ಮಾತಲ್ಲ, ತಪ್ಪುಗೆ. ಯಾಕಾಗೋದಿಲ್ಲ? ಅಯ್ಯೋ ಅದಕ್ಕೆ ಅರ್ಜುನು ನಾಗಯೋಧ, ಅವನನ್ನ ಇಷ್ಟು ದಿನ ನಮ್ಮ ಮನೇಲಿ ಇಟ್ಕೊಂಡಿದ್ದೆ ದೊಡ್ಡ ವಿಷಯ. ಅಂಥದ್ರಲ್ಲಿ ಇನ್ನೊಂದು ಮದುವೆ ಮಾಡೋಕೆ ಹೋದರೆ ಹೆಣ್ಣು ಯಾರು ಕೊಡ್ತಾರೆ? ನೋಡಿ, ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ. ಅವನು ಮದುವೆ ಆಗೋದ್ರಿಂದ ನಮಗೇನು ಒಳ್ಳೇದಾಗುತ್ತೆ? ಅವನು ಸಾಮಾನ್ಯ ಹೆಣ್ಣಿನ ಜೊತೆ ಮದುವೆ ಆದರೆ ಅವನಲ್ಲಿರೋ ನಾಗಯೋಧನ ಶಕ್ತಿ ಹೋಗುತ್ತೆ, ಮತ್ತು ಸುಪ್ತವಾಗಿರೋ ನಾಗ ಅಂಶನೂ ಹೋಗುತ್ತೆ. ಇದನ್ನು ಯಾರು ಹೇಳಿದ್ರು ನಿನಗೆ? ಶಾಸ್ತ್ರಿಗಳು. ಏನೇ ಅಡ್ಡಿ ಆತಂಕ ಬಂದರೂ, ಯಾರೇ ಎದುರು ನಿಂತರೂ ನಾನು ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡೇ ಮಾಡ್ತೀನಿ. ನನಗೆ ನನ್ನ ಮಗ ಸಾಮಾನ್ಯ ಮನುಷ್ಯ ಆಗೋದಷ್ಟೇ ಮುಖ್ಯ. ಯಾರಾದರೂ ಇದಕ್ಕೆ ಅಡ್ಡಿಪಡಿಸಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅರ್ಜುನ್, ಏಯ್, ವಾಟ್ ಅ ಸರ್ಪ್ರೈಸ್. ಹೇಗಿದೆಯೋ? ಐ ಆಮ್ ಫೈನ್. ನೀನು ಹೇಗಿದೆಯಾ? ಇದ್ದೀನಿ. ಅದಕ್ಕೆ ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅರ್ಜುನ್. ಅಂತೂ ನೀವಿಬ್ರು ಮನೆಗೆ ಬಂದ್ರಲ್ಲ, ನನಗೆ ಅದೇ ಖುಷಿ. ಅಲ್ಲ ಕಣೋ, ಇಷ್ಟು ದಿನ ಫಾರಿನಲ್ಲಿದ್ದೆ, ಒಂದ್ಸತಿನೂ ನಮ್ಮ ನೆನಪು ಬರಲಿಲ್ವಾ? ಅಟ್ಲೀಸ್ಟ್ ಒಂದು ಫೋನು, ಒಂದು ಮೆಸೇಜು, ಏನೋ ನಿನ್ನ ಕತೆ? ಅಲ್ಲಿನ ಕಷ್ಟ ಅನುಭವಿಸಿದವ್ರಿಗೆ ಗೊತ್ತು ಅರ್ಜುನ್. 10 ನಿಮಿಷ ಅಲ್ಲ, 2 ನಿಮಿಷ ಕೂಡ ಟೈಮ್ ಸಿಗ್ತಾ ಇರಲಿಲ್ಲ ಕಣೋ. ಸಾರಿ. ಇಷ್ಟಕ್ಕೆಲ್ಲ ಯಾಕೋ ಸಾರಿ ಕೇಳ್ತೀಯಾ? ನನಗೆ ಗೊತ್ತು ಬಿಸ್ನೆಸ್ ಟ್ರಿಪ್ ಅಂದರೆ ಹೇಗಿರುತ್ತೆ ಅಂತ. ನೋ ಇಶ್ಯೂಸ್. ನಿನ್ನ ಮನೆಗೆ ವಾಪಸ್ ಬಂದಲ್ಲ, ಅದೇ ಸಂತೋಷ. ಅರ್ಜುನ್, ವಿಷಯ ಕೇಳಿ ತುಂಬ ಬೇಜಾರಾಯ್ತು ಕಣೋ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದು ಅದೇ ಅಮೃತ ಮನೆ ಬಿಟ್ಟು ಹೋಗಿರೋ ವಿಷಯ.
ನೋಡು ಅರ್ಜುನ್, ನಾನು ನಿನಗಿಂತ ವಯಸ್ಸಲ್ಲಿ ದೊಡ್ಡವನು. ಆ ಅನುಭವದಿಂದ ಒಂದು ಮಾತು ಹೇಳ್ತಾ ಇದ್ದೀನಿ. ನಮ್ಮ ಜೀವನ ಹೀಗೆ ಇರಬೇಕು, ಇಂಥದ್ದೇ ಬೇಕು ಅನ್ನೋ ಧೋರಣೆಯಲ್ಲಿ ನಾವು ಬದುಕಬಾರ್ದು ಕಣೋ. ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸಿ, ಜೀವನ ಏನು ಕೊಡುತ್ತೋ ಅದನ್ನು ಸ್ವೀಕರಿಸಿ ಬದುಕೋದೇ ಜಾಣ್ತನ. ಅಣ್ಣ, ಏನು ಹೇಳಬೇಕು ಅಂತಿದ್ಯಾ ಅದನ್ನು ನೇರವಾಗಿ ಹೇಳು. ನೋಡು ಅರ್ಜುನ್, ಅಮೃತ ಅವರು ಅವರೇ ಮನೆ ಬಿಟ್ಟು ಹೋಗಿರೋದ್ರಿಂದ ಮತ್ತೆ ಮನೆಗಾಗಲಿ ನಿನ್ನ ಲೈಫ್ಗಾಗಲಿ ಬರೋದಿಲ್ಲ ಕಣೋ. ನೀನು ಅವ್ರ ನೆನಪಲ್ಲಿ ನೊಂದ್ಕೊಂಡು ನಮಗೂ ನೋವು ಕೊಡಬೇಡ ಅರ್ಜುನ್. ನೋಡು ಅರ್ಜುನ್, ನೀನು ಒಬ್ಬ ಖುಷಿಯಾಗಿದ್ದರೆ ಅಮ್ಮ ಅಜ್ಜಿ ಅಷ್ಟೇ ಯಾಕೆ ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ. ಹೌದು ಅರ್ಜುನ್, ಇಲ್ಲಿವರೆಗೂ ನಡೆದಿರೋದು ಒಂದು ಕೆಟ್ಟ ಕನಸು ಅಂತ ಮರೆತು ಯಾವುದನ್ನು ಮರೆಯೋದಕ್ಕೆ ಹೇಳ್ತಾ ಇದ್ದೀರಾ ನೀವು? ಯಾವ್ದು ಕೆಟ್ಟ ಕನ್ಸು? ನಾನು ಏನೇ ಮರೆತರು ಅಮೃತ ಅವ್ರು ನನಗೆ ತೋರಿಸಿದ ಪ್ರೀತಿನ ಈ ಜನ್ಮ ಅಲ್ಲ, 7 ಜನ್ಮದಲ್ಲೂ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಮೃತ ಅವ್ರ ಜೊತೆ ಕಳೆದ ಒಂದೊಂದು ಕ್ಷಣನೂ ಸಿಹಿ ಕನಸು ಕೆಟ್ಟ ಕನಸಾಗೋದಕ್ಕೆ ಹೇಗೆ ಸಾಧ್ಯ? ಎಲ್ಲ ಗಂಡಂದ್ರು ತಮ್ಮ ಹೆಂಡತಿರ್ನ ಪ್ರೀತಿಸ್ತಾರೆ, ಆದ್ರೆ ನಾನು ಅವ್ರನ್ನ ಆರಾಧಿಸ್ತಾ ಇದ್ದೀನಿ. ಎದೆ ಅನ್ನೋ ಗರ್ಭಗುಡಿಲಿಟ್ಟು ಪೂಜಿಸ್ತಾ ಇದ್ದೀನಿ. ಇನ್ನೊಂದು ಸಲಿ ಯಾರಾದ್ರೂ ಅವ್ರನ್ನ ಮರ್ತು ಬಿಡು ಅಥವಾ ಕೆಟ್ಟ ಕನಸು ಅದು ಇದು ಅಂತ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಹುಷಾರ್! ಇಷ್ಟು ವರ್ಷ ಸೋಲನ್ನೇ ಕಾಣದೇ ಇರೋ ನನಗೆ ನಾಗಿಣಿ ಮತ್ತು ನಾಗಮಣಿ ವಿಷಯದಲ್ಲಿ ಪದೇ ಪದೇ ಸೋಲಾಗ್ತಾ ಇದೆ. ಈ ಸೋಲನ್ನು ನಾನು ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನಿರಂತರವಾಗಿ 4 ವರ್ಷಗಳ ನನ್ನ ಸಾಧನಾ ಶಕ್ತಿ ಎಲ್ಲಿ ವ್ಯರ್ಥ ಆಗ್ತಿದೆಯೋ ಅನ್ನೋ ಅನುಮಾನ ಕಾಡ್ತಾ ಇದೆ. ಈ ಸಲದ ಪ್ರಯತ್ನದಲ್ಲಿ ನಾನೇನಾದ್ರೂ ಸೋತ್ರೆ ರುದ್ರ ಮತ್ತು ವಿಷ್ಣು ನನಗೆ ಕವಡೆ ಕಾಸಿನ ಮರ್ಯಾದೆನೂ ಕೊಡೋದಿಲ್ಲ. ಇದಕ್ಕೆಲ್ಲ ಇರೋದು ಒಂದೇ ಒಂದು ದಾರಿ, ನನ್ನ ಗುರುವಿನ ಮೊರೆ ಹೋಗೋದು. ಭೈರವ, ಗುರುದೇವ, ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋದನ್ನ ಇಷ್ಟು ವರ್ಷ ನಾನು ಕಾಯ ವಾಚ ಮನಸ ಪಾಲಿಸ್ತಾ ಬಂದಿದ್ದೀನಿ. ಈಗ ನೀವು ನನ್ನನ್ನು ಕೈ ಹಿಡಿದು ದಾರಿ ತೋರಿಸ್ತೇ ಹೋದ್ರೆ ಹೇಗೆ ಗುರುದೇವ? ವಿಚಲಿತನಾಗಬೇಡ ಬೇಡ ಭೈರವ. ನನ್ನ ಸಹಾಯ ನನ್ನ ಸಲಹೆ ನನಗಾಗಿ ಸದಾ ಇರುತ್ತೆ. ಏನಾಗಬೇಕು ಹೇಳು ಹೇಳು ಹೇಳು. ನಿಮಗೆ ತಿಳಿಯದ್ದೇನಿದೆ ಗುರುದೇವ? ತಿಳಿದಿದ್ದರೂ ಆಶಿಸುವವನ ಬಾಯಿಂದ ಕೇಳುವುದು ಗುರುವಿನ ಧರ್ಮ. ಹೇಳು ಹೇಳು ಹೇಳು. ನಾಗಿಣಿನ ಸಂಹಾರ ಮಾಡಬೇಕು. ಮುಂದಿನ 15 ದಿನಗಳಲ್ಲಿ ನಾಗಮಣಿಯನ್ನ ವಶಕ್ಕೆ ತಗೋಬೇಕು. ತಗೊಳ್ಳಿಲ್ಲ ಅಂದ್ರೆ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಶಪಥ ಮಾಡಿದ್ದೀನಿ. ಈಗ ನನ್ನ ಪ್ರಾಣ ಉಳಿಸೋದು ಬಿಡೋದು ನಿಮ್ಮ ಕೈಲಿದೆ ಗುರುದೇವ. ನಿನ್ನ ಶಪಥ ಖಂಡಿತ ಈಡೇರುತ್ತೆ ಭೈರವ. ನಿನ್ನಿಂದಲೇ ಆ ನಾಗಿಣಿ ಸಂಹಾರ, ಹಾಗೆ ನಾಗಮಣಿ ಕೂಡ ನಿನ್ನ ವಶ ಆಗುತ್ತೆ. ಇದು ನನ್ನ ವಾಗ್ದಾನ. ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ನೀವು ಈ ಮಾತು ಹೇಳಿದ್ರಲ್ಲ,
ಅಷ್ಟು ಸಾಕು ನನಗೆ. ನಿನಗೆ ಮಂಗಳವಾಗಲಿ. ಗುರುವೆಂಬ ಗುರುವೇ ನನಗೆ ವಾಗ್ದಾನ ಕೊಟ್ಟಿರುವಾಗ ಇನ್ಯಾರಿಗೂ ಅಂಜಲ್ಲ, ತಲೆಬಾಗಲ್ಲ. ಇನ್ನ 15 ದಿನಗಳಲ್ಲಿ ನಾಗಮಣಿ ನನ್ನ ವಶಕ್ಕೆ. ಬಾಬಾ 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 ವಿಷ್ಣು ರುದ್ರ, ನನ್ನನ್ನ ಯಾಕೆ ಕರೆದ್ರಿ? ಬಾಬಾ ಅದು ಆ ಅರ್ಜುನನ ನಾಗನಿಗೆ ಇನ್ನೊಂದು ಮದುವೆ ಮಾಡಬೇಕಂತೇಳಿ ಹೇಮಾ ತುದಿಗಾಲ್ನಲ್ಲಿ ನಿಂತಿದ್ದಾಳೆ. ಆ? ಯಾಕೆ ಬಾಬಾ ಹೀಗೆ ನಗ್ತಿದ್ದೀರಾ? ಸಂತೋಷಕ್ಕೆ. ಬಾಬಾ ಆ ನಾಗದ ಮದುವೆ ಆಗೋದು ನಿಮಗೆ ಸಂತೋಷನ? ಅದಕ್ಕೆ ವಿಷ್ಣು ಆಗೋದೆಲ್ಲ ಒಳ್ಳೇದು ಅಂತ ಹೇಳೋದು. ಆ ನಾಗ ಮದುವೆ ಆಗಿ ಒಂದು ಹೆಣ್ಣಿನ ಜೊತೆ ಸಮಾಗಮ ಮಾಡಿದ್ರೆ ಅವನ ನಾಗ ಯೋಧನ ಆ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ. ಆಗ ಅವನ ನಾಗಾಂಶ ಮಾಯವಾಗುತ್ತೆ. ಅಲ್ಲಿಗೆ ಅವನು ಒಬ್ಬ ಏಕಶ್ಚಿತ್ತ ಮನುಷ್ಯ. ಆಮೇಲೆ ಅವನ ಒಳಗಿರೋ ನಾಗಮಣಿಯನ್ನ ನಾವು ಸುಲಭವಾಗಿ ಹೊರಗೆ ತೆಗಿಬಹುದು. ಹಿಂದೆ ಮುಂದೆ ನೋಡದೆ ಹೇಮನ ಮಾತಿಗೆ ಸೈ ಅಂದ್ಬಿಡು. ಸರಿ ಸರಿ ಬಾಬಾ.